ಹಾಯ್ ಸ್ಪರ್ಧಾ ಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಇತಿಹಾಸದ ಪ್ರಶ್ನೆ ಮೇಲೆ ನೋಡ್ತಾ ಹೋಗೋಣ. ವಿವಿಧ ಪರೀಕ್ಷೆಗಳಲ್ಲಿ ಇತಿಹಾಸ ಕೇಳಿರ್ತಕ್ಕಂಥ ಕ್ವಶನ್ಗಳು ಇಲ್ಲಿ ನೋಡ್ತಾ ಹೋಗೋಣ. ಕೆಳಗಿನ ಯಾವ ಸ್ಥಳಗಳನ್ನು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದವು ಅಂತ ಏನ್ಪರ್ ಕೇಳಿದ್ದಾರೆ. ಇದು 2016ರಲ್ಲಿ ವಾರ್ಡರ್ ಎಕ್ಸಾಮಿಗೆ ಏನ್ಪರ್ ಕ್ವಶನ್ ಆಗ್ಯದ. ಈಗ ರೀಸೆಂಟಾಗಿ 2024ದಾಗ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲೂ ಕೂಡ ಕ್ವಶನ್ ಆಗಿರೋದು ಏನ್ಪರ್ ನೋಡ್ತೀವಿ. ಹಾಗಾದ್ರೆ ಯಾವ ರೀಡ್ಲಿ ಡಚ್ಚರ ವ್ಯಾಪಾರ ಕೇಂದ್ರ ಅಂತ ನೋಡ್ತಾ ಹೋದ್ರೆ ಮಚಲಿಪಟ್ಟಣನ, ದಿವು ದಮನ, ಸೂರತ್ ಅಥವಾ ಸೂರತ್, ಆಗ್ರಾ, ಅಹಮದಾಬಾದ್, ಬಾಂಬೆನ, ಪುಲಿಕಟ್, ಪುದುಚೇರಿ, ಚಂದ್ರನಗರ್, ಮಾಹೇನ, ಪುಲಿಕಟ್, ಸೂರತ್, ಮಚಲಿಪಟ್ಟಣ, ನಾಗಪಟ್ಟಣ ಇವು ಏನಾಗ್ತಾವ ಅಂದ್ರೆ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರ ಅಂತ ಏನ್ಪರ್ ನೋಡ್ತೀವಿ. ಯಾವುವು? ಪುಲಿಕಾಟ್, ಸೂರತ್, ಮಚಲಿಪಟ್ಟಣ ಮತ್ತು ನಾಗಪಟ್ಟಣ. ಇಲ್ಲಿ ನಿಮಗೆ ಮ್ಯಾಪಲ್ಲಿ ಕಾಣಿಸ್ತಾ ಇರ್ಬೋದು. ಹೌದಾ, ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳೇನಪ್ಪ ನೀವು ನೋಡ್ತಾ ಇದ್ದೀರಿ. ಹೌದಾ, ಚಿನ್ಸೂರ್, ಬಾಲ್ಸೂರ್, ಭೀಮಾಪಟ್ಟಣ, ಪುಲಿಕಾಟ್, ಮಚಲಿಪಟ್ಟಣ, ನಾಗಪಟ್ಟಣ, ಸೂರತ್ ಇವು ಏನಾಗಿದ್ದು. ಇನ್ನೊಂದು ಕೊಚ್ಚಿ ರೀ, 1663ರಲ್ಲಿ ಕೊಚ್ಚಿ ಒಳಗೊಂದು ವ್ಯಾಪಾರ ಕೇಂದ್ರ ಏನ್ಪರ್ ನಿರ್ಮಾಣ ಮಾಡ್ತಾರೆ. ಕರ್ನಾಟಕದಲ್ಲಿ ಒಂದು ವ್ಯಾಪಾರ ಕೇಂದ್ರ ಇತ್ತು, ಅದು ಕುಂದಾಪುರ. ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ವ್ಯಾಪಾರ ಕೇಂದ್ರ ಯಾವುದಾಗಿತ್ತು ಅಂದ್ರೆ ಕುಂದಾಪುರ ಅಂತ ಏನ್ಪರ್ ನೋಡ್ತೀವಿ. ಹಾಗಾದರೆ ಡಚ್ಚರು ಭಾರತಕ್ಕೆ ಬಂದ ಎರಡನೇ ವಿದೇಶಿಗರು ಅಂತ ಏನ್ಪರ್ ನೋಡ್ತೀವಿ. ಭಾರತಕ್ಕೆ ಬಂದ ಎರಡನೇ ವಿದೇಶಿಗರು. ಹಾಗಾದರೆ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಡಚ್ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಕಾರ್ಲಿಯಸ್ ಹಾರ್ಟ್ಮನ್ ರೀ. ಕಾರ್ಲಿಯಸ್ ಹಾರ್ಟ್ಮನ್. ಡಚ್ ವ್ಯಾಪಾರ ಇದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದ್ರೆ 1602ರಲ್ಲಿ ನೆದರ್ಲ್ಯಾಂಡ್ ದೇಶದ ಅಮಸ್ಟರ್ ಡ್ಯಾಮ್ ಅಂತಕ್ಕಂಥ ಒಂದು ರಾಜಧಾನಿ ನಗರದೊಳಗೆ ಏನು ಸ್ಥಾಪನೆ ಆಗ್ತದೆ ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಹೌದಾ ವಿರ್ನೆಡೆ ಈಸ್ಟ್ ಇಂಡಸ್ ಕಂಪನಿ ಅಂತ ಕೂಡ ಏನ್ಪರ್ ಕರಿತಿದ್ದರು. ಹೌದಾ, ಇಂಡಸ್ ಕಂಪನಿ. ಹಾಗಾದ್ರೆ ಇವರ ಮೊದಲ ವ್ಯಾಪಾರ ಕೇಂದ್ರ ಎಲ್ಲಿ ಸ್ಥಾಪನೆ ಆಯಿತು? ಜಾನ್ ಹ್ಯೂಸ್ ಅಂತಕ್ಕಂಥ ಒಬ್ಬ ಅರಸ, ಅಂದರೆ ಡಚ್ ಅಧಿಕಾರಿ ಜಾನ್ ಹ್ಯೂಸ್ ಅಂತಕ್ಕಂಥ ಅಧಿಕಾರಿ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಎಲ್ಲಿ ನಿರ್ಮಾಣ ಮಾಡ್ತಾನೆ ಅಂದ್ರೆ ಮಚಲಿಪಟ್ಟಣ ಅಂತಕ್ಕಂಥ ಒಂದು ನಗರದಲ್ಲಿ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಏನ್ಪರ್ ನಿರ್ಮಾಣವಾಗ್ತದೆ. ಹಾಗಾದ್ರೆ ಇವರ ರಾಜಧಾನಿ ಕೇಂದ್ರ ಯಾವುದು? ಪುಲಿಕಾಟ್ ರಾಜಧಾನಿ ಕೇಂದ್ರ. ಹಾಗಾದ್ರೆ ಡಚ್ಚರ ಮೊದಲ ಕಾರ್ಖಾನೆ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಪುಲಿಕಾಟಲ್ಲಿ ಸ್ಥಾಪನೆ ಆಗ್ತದೆ. ಮೊದಲ ವ್ಯಾಪಾರ ವಸಾಹತು ಕೇಂದ್ರ ಎಲ್ಲಿ ಅಂತ ಕೇಳಿದ್ರೆ ಮಚಲಿಪಟ್ಟಣದಲ್ಲಿ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಪುಲಿಕಾಟ್ ನಂತರ ಎರಡನೇ ರಾಜಧಾನಿ ಯಾವುದು ಇವ್ರದ್ದು ಡಚ್ಚರ್ದು ಅಂತ ಏನ್ಪರ್ ಕೇಳಿದ್ರೆ ನಾಗಪಟ್ಟಣ. ಹೌದಾ, ನಾಗಪಟ್ಟಣ ಅಂತ ಏನ್ಪರ್ ನೋಡ್ತೀವಿ. ಯಾರ್ದು? ಡಚ್ಚರ ಎರಡನೇ ವ್ಯಾಪಾರ ಕೇಂದ್ರ, ಇದು ರಾಜಧಾನಿ ಅಂತ ಏನ್ಪರ್ ನೋಡ್ತೀವಿ. ಹಾಗಾದರೆ ಡಚ್ಚರು ಪ್ರೊಟೆಸ್ಟೆಂಟ್ ಕ್ರೈಸ್ತರಾಗಿದ್ರು ಅಂತ ಏನ್ಪರ್ ನೋಡ್ತೀವಿ. ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ಕ್ರೈಸ್ತ ಪಂಗಡಗಳಿಗೆ ಕಂಡು ಬರ್ತಾವ. ಬ್ರಿಟಿಷರು ಮತ್ತು ಡಚ್ಚರು ಯಾವ ಪಂಗಡಕ್ಕೆ ಸೇರಿದ್ರು ಅಂದ್ರೆ ಪ್ರೊಟೆಸ್ಟೆಂಟ್. IAS ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ರೀ. ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಸೇರಿರ್ತಕ್ಕಂತಹ ವಿದೇಶಿಗರು ಯಾರು ಅಂತ ಕೇಳಿದ್ರೆ ಡಚ್ಚರು ಮತ್ತು ಬ್ರಿಟಿಷರು ಪ್ರೊಟೆಸ್ಟೆಂಟ್ ಪಂಗಡಕ್ಕೆ ಏನ್ಪರ್ ಸೇರಿದ್ರು. ಹಾಗಾದ್ರೆ ಪೋರ್ಚುಗೀಸರು ಮತ್ತು ಫ್ರೆಂಚರು ಕ್ಯಾಥೋಲಿಕ್ ಪಂಗಡಕ್ಕೆ ಏನ್ಪರ್ ಸೇರಿದ್ರು. ಇವರ ಇವು ವ್ಯಾಪಾರ ಕೇಂದ್ರಗಳು. ಹಾಗಾದ್ರೆ 1759ರಲ್ಲಿ ಬಿದ್ರಾ ಕದನದ ಮೂಲಕ ಡಚ್ಚರು ಏನು ಮಾಡ್ತಾರಂದ್ರೆ ಭಾರತದಿಂದ ಕಾಲು ತೆಗಿತಾರೆ. ಹೌದಾ, ಬಿದ್ರಾ ಕದನ ಯಾರ್ಯಾರ ನಡುವೆ ನಡೀತು ಅಂತಂದ್ರೆ ಡಚ್ಚರು ಮತ್ತು
ರಾಬರ್ಟ್ ಕ್ಲೈವ್, ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ನ ಎನ್ಪರ್ ನಡುವೆ ನಡೀತದ. ಹಾಗಾದ್ರೆ ಈ ಕದನ ಭಾರತದಿಂದ ಡಚ್ಚರು ಎನ್ಪರ್ ಹೋಗಕ್ಕೆ ಕಾರಣ ಆಯಿತು. ಹಾಗಾದ್ರೆ ಬಂಗಾಳದಲ್ಲಿದ್ದಂಥ ಡಚ್ಚರ ವ್ಯಾಪಾರ ಕೇಂದ್ರಗಳು ಯಾವ ಆಗಿದ್ವು ಅಂತ ಕೇಳ್ತಾರೆ. ಪಿಪ್ಲಿ, ಚಿನ್ಸೂರ್ ಮತ್ತು ಬಾಲ್ಸೂರ್. ಬಾಲ್ಸೂರ್ ಅಂತ ಎನ್ಪರ್ ಹುಡ್ತೀವಿ. ಚಿನ್ಸೂರ್ ಮತ್ತು ಬಾಲ್ಸೂರ್, ಪಿಪ್ಲಿ ಇವೆಲ್ಲ ಏನಾಗಿದ್ದು ಅಂತಂದ್ರೆ ಬಂಗಾಳದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ವ್ಯಾಪಾರ ಕೇಂದ್ರಗಳು. ಯಾರ್ದು? ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು. ಕರ್ನಾಟಕದಲ್ಲಿ ಒಂದು ವ್ಯಾಪಾರ ಕೇಂದ್ರ ಇತ್ತು, ಅದುವೇ ಕುಂದಾಪುರ. ಕುಂದಾಪುರ ಎಲ್ಲಿದೆ ಅಂತ ನೋಡಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಎನ್ಪರ್ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ನಾವಿಲ್ಲಿ ಮುಖ್ಯವಾಗಿ ಕ್ವಶನ್ ಏನಿತ್ತು, ಡಚ್ಚರ ವ್ಯಾಪಾರ ಕೇಂದ್ರ ಯಾವ್ಯಾವಾಗಿದ್ವ, ಆ ಡಚ್ಚರ ವ್ಯಾಪಾರ ಕೇಂದ್ರಗಳ ಬಗ್ಗೆ ಎನ್ಪರ್ ನಾವು ನೋಡಿದ್ದೀವಿ. ಪುಲಿಕಾಡ್, ಸೂರತ್, ಮಚಲಿಪಟ್ಟಣ ಮತ್ತು ನಾಗಾಪಟ್ಟಣ. ಹಾಗಾದ್ರೆ ನಮ್ಮ ದೇಶಕ್ಕೆ ಕ್ರಮವಾಗಿ ಅಂದರೆ ಅನುಕ್ರಮವಾಗಿ ಬಂದಿರತಕ್ಕಂಥ ವಿದೇಶಿಗರು ಯಾರು ಅಂತ ನೋಡ್ತಾ ಹೋದರೆ, ಹೌದಾ, ವಿದೇಶಿಗರು ಯಾರು ಅಂತ ಎನ್ಪರ್ ನೋಡ್ತಾ ಹೋದರೆ ಮೊದಲು ಬಂದವರು ಯಾರು? ಪೋರ್ಚುಗೀಸರು. ಹೌದಾ, ಮೊದಲು ಬಂದವರು ಪೋರ್ಚುಗೀಸರು. ಎರಡನೇದವ್ರು ಬಂದವರು ಡಚ್ಚರು, ಬ್ರಿಟಿಷರು, ಡೇನರು ಮತ್ತು ಫ್ರೆಂಚರು ಅಂತ ಎನ್ಪರ್ ನೋಡ್ತೀವಿ. ಕಟ್ಟ ಕಡೆಯದಾಗಿ ಬಂದವರು ಯಾರು ಅಂತ ನೋಡ್ತಾ ಹೋದರೆ ಫ್ರೆಂಚರು. ಹಾಗಾದರೆ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದಿದ್ದೇ ಯಾರು ಅಂದ್ರೆ ಪೋರ್ಚುಗೀಸರು. ಇಲ್ಲಿ ಪೂರ್ತಿ ಡಿಟೇಲ್ ಆಗಿ ಏನು ನೋಡೋದು ಬೇಡ, ಮುಖ್ಯವಾಗಿ ಅವರು ವ್ಯಾಪಾರ ಕೇಂದ್ರಗಳು ಯಾವ್ಯಾವು ಅಂತ ಎನ್ಪರ್ ನೋಡ್ತಾ ಹೋಗೋಣ. ಡಿಟೇಲ್ ಆಗಿ ಸಪ್ರೇಟ್ ಆಗಿ ಆಧುನಿಕ ಇತಿಹಾಸದ ಮೇಲೆ ಕ್ಲಾಸ್ ನಡೆದಾಗ ಅದ್ರ ಬಗ್ಗೆ ಎನ್ಪರ್ ನೋಡ್ತೀವಿ. ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿದಂಥ ಒಂದು ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಪೋರ್ಚುಗೀಸರಿಗೆ. ಅವ್ರಿಗೆ ಜಲಮಾರ್ಗ ಕಂಡು ಹಿಡಿದ ಉದ್ದೇಶ ಏನು ಅಂದ್ರೆ ಭಾರತಕ್ಕೆ ಅಭಿವೃದ್ಧಿ ಮಾಡ್ಬೇಕಂತೇಳಿ ಏನು ಜಲಮಾರ್ಗ ಕಂಡು ಹಿಡಿದಿಲ್ಲ. ಅವ್ರಿಗೆ ಬೇಕಾಗಿದ್ದು ಏನಾಗಿತ್ತು ಅಂದ್ರೆ ಮಸಾಲೆ ಪದಾರ್ಥ ಬೇಕಾಗಿತ್ತು. ಮಸಾಲಿಗೋಸ್ಕರ ಯುರೋಪ್ ಖಂಡದಿಂದ ಭಾರತಕ್ಕೆ ಹುಡ್ಕೊಂಡು ಬಂದವ್ರು ಇವರು ಯಾರು? ವಿದೇಶಿಗರು. ಹೌದಾ, ಹಾಗಾದರೆ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ, ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳು ಯಾವುವು ಅಂತ ಎನ್ಪರ್ ನೋಡ್ತಾ ಹೋದ್ರ ನೋಡ್ರಿ. ನೋಡೋಣ. ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂದ್ರೆ ಕೊಚ್ಚಿ ರೀ. ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರ ಕೊಚ್ಚಿ. ನೆಕ್ಸ್ಟ್ ಇಲ್ಲೇ ಕಣ್ಣಾನೂರು, ಕಪ್ಪಾಡ, ದಿವು ದಮನ್, ಸಾಲ್ಸೆಟ್ ಬೆಸ್ಸಿನ್, ಮದ್ರಾಸಿನ ಸೆಂಟ್ ಥೋಮ್, ಪೂರ್ವ ಕರಾವಳಿಯ ಏಕೈಕ ವ್ಯಾಪಾರ ಕೇಂದ್ರ ನೋಡ್ರಿ ಇದು. ನೆಕ್ಸ್ಟ್ ಹುಗ್ಲಿ, ಗೋವಾ. ಇವೆಲ್ಲ ಏನಾಗಿದ್ದು ಸಾಲ್ಸೈಟ್, ಬೆಸ್ಸಿನ್, ದಿವು ದಮಾನ್, ಕೊಚ್ಚಿ, ಕಣ್ಣನೂರ್, ಕಪ್ಪಾಡ್, ಮದ್ರಾಸ್ನ ಸೆಂಟ್ ಥೋಮ್ ಮತ್ತು ಹೂಗ್ಲಿ ಇವೆಲ್ಲ ಏನಾಗಿದ್ದು ಅಂದ್ರೆ ಪೋರ್ಚುಗೀಸರ ಪ್ರಮುಖ ವ್ಯಾಪಾರ ಕೇಂದ್ರಗಳು. ಯಾಕಂದ್ರೆ ವಿಲೇಜ್ ಅಕೌಂಟಲ್ಲಿ ಡಚ್ಚರ ವ್ಯಾಪಾರ ಕೇಂದ್ರಗಳು ಕೇಳಿದಾರಂದ್ರೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳು ಕೂಡ ಕೇಳಬಹುದು. ಹೌದಾ, ಹಾಗಾಗಿ ಎಲ್ಲ ವ್ಯಾಪಾರ ಕೇಂದ್ರಗಳು ಕೂಡ ಏನಪ್ಪ ನಿಮಗೆ ಗೊತ್ತಿರಬೇಕು. ಹೌದಾ, ಹಾಗಾದ್ರೆ ಕೊಚ್ಚಿಯಲ್ಲಿ ಫಸ್ಟ್ ಟೈಮಿಗೆ ವ್ಯಾಪಾರ ಕೇಂದ್ರ ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಪೋರ್ಚುಗೀಸ್ ವೈಸರಾಯ ಯಾರು ಅಂತ ಕೇಳಿದ್ರೆ ಫ್ರಾನ್ಸಿಸ್ ಡಿ ಅಲ್ಮೇಡಾ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನ ಅಂತಂದ್ರೆ ಕೊಚ್ಚಿಯಲ್ಲಿ ಒಂದು ವ್ಯಾಪಾರ ಕೇಂದ್ರವನ್ನು ನಿರ್ಮಾಣ ಮಾಡಿ ಅಲ್ಲೊಂದು ನೌಕಾಪಡೆ ಇಟ್ಟಂಥ ವ್ಯಕ್ತಿ ಯಾರಾಗ್ತಾರಂದ್ರೆ ಈತ. ಹಾಗಾದ್ರೆ ಮೊಟ್ಟ ಮೊದಲು ಏನಪ್ಪ ವಾಸ್ಕೋಡಿ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿತಾನ್ರಿ. ಇವೆಲ್ಲ ಹೌದಾ ಈಸಿ ಆಗಿರ್ತಕ್ಕಂಥ ಮ್ಯಾಟ್ರ್. ಏನಪ್ಪ ಯೂಟ್ಯೂಬ್ ಕ್ಲಾಸ್ ಒಳಗೆ ಈಟ್ ಈಸಿ ಮ್ಯಾಟ್ರ್ ಹೇಳತ್ತಾರೆ, ಬಿಗಿನರ್ಸ್ಗಳಿಗೆ ಇವೆಲ್ಲ ಟಫೇ.
ಭಾಳ ಓದ್ದವರಿಗೆ ಇವೆಲ್ಲ ಈಸಿ. ವಾಸ್ಕೋಡಿ ಗಾಮ ಏನು ಮಾಡ್ದ ಅಂತಂದ್ರೆ ಭಾರತಕ್ಕೆ ಫಸ್ಟ್ ಟೈಮ್ 1400 ನೋಡ್ರಿ ಭಾರತಕ್ಕೆ ಕಾಲಿಟ್ಟಿದ್ದು ಯಾವಾಗ? ವಾಸ್ಕೋಡಿ ಗಾಮ 1498ರಲ್ಲಿ ಈತ ಭಾರತಕ್ಕೆ ಏನ್ಪರ್ ಬರ್ತಾನೆ. ಅದು ಬಂದಿದ್ದು ಯಾಕ? 1453ರಲ್ಲಿ ಏನಾಯಿತು? ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅಂತಕ್ಕಂಥ ಒಂದು ನಗರವನ್ನು ವಶಪಡಿಸಿಕೊಂಡ ನಂತರ ಯುರೋಪಿಯನರಿಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿಲೇಬೇಕಾದಂಥ ಒಂದು ಪ್ರಸಂಗ ಬಂತು. ಇದನ್ನು ನಾವು ಸ್ಥಿತ್ಯಾಂತರ ಘಟನೆ ಅಂತ ಹೇಳ್ತೀವಿ. ಸ್ಥಿತ್ಯಾಂತರ ಘಟನೆ ಅಂತ ಏನಪ್ಪ ಹೇಳ್ತೀವಿ. ಆ ಸ್ಥಿತ್ಯಾಂತರ ಘಟನೆಯಿಂದ 1486-87ರ ಅವಧಿಯಲ್ಲಿ ಬರ್ತಲೋಮಿಯೋ ಡಯಾಸ ಮೊಟ್ಟ ಮೊದಲೇನಪ್ಪ ಭಾರತಕ್ಕೆ ಜಲಮಾರ್ಗ ಕಂಡು ಹಿಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಬರ್ತಾನೆ. ಆಫ್ರಿಕಾದ ದಕ್ಷಿಣ ಭಾಗಕ್ಕೆ ಬಂದು ಆತ ವಾಪಸ್ ಹೋಗ್ಬಿಡ್ತಾನೆ. ಆಫ್ರಿಕಾದ ದಕ್ಷಿಣ ಭಾಗದಿಂದ ಮುಂದೆ ಬರಕ್ಕೆ ಆತನಿಗೆ ಏನಪ್ಪ ಧೈರ್ಯ ಸಾಕಾಗಲಿಲ್ಲ. ಅಲ್ಲೇನಪ್ಪ ಬಿರುಗಾಳಿಗೆ ಬೀಸಿದ ಕಾರಣಕ್ಕಾಗಿ ಹೌದಾ ಬಿರುಗಾಳಿಯ ಭೂಸಿರ ಅಂತೇಳಿ ವಾಪಸ್ ಹೋಗ್ಬಿಡ್ತಾನೆ. ನಂತರ ಬಂದಂಥ ವಾಸ್ಕೋಡಿ ಗಾಮ ಕೇರಳದ ಕಲ್ಲಿಕೋಟೆ ಅಥವಾ ಕ್ಯಾಲಿಕಟ್ ತಲುಪಿ ಹೌದಾ ಕ್ಯಾಲಿಕಟ್ನ ಕಪ್ಪಾಡ್ ಪ್ರಾಂತ್ಯಕ್ಕೆ ತಲುಪಿ ಜಾಮೋರಿಯನ್ ಅಂತಕ್ಕಂಥ ಒಬ್ಬ ಅರಸನ ಸ್ವಾಗತದೊಂದಿಗೆ ಭಾರತಕ್ಕೆ ಏನಪರ್ ಜಲಮಾರ್ಗ ಕಂಡು ಹಿಡಿದ ಕೀರ್ತಿ ಯಾರಿಗೆ ಸಲ್ತದ ಅಂತ ನೋಡ್ತಾ ಹೋದ್ರೆ ವಾಸ್ಕೋಡಿ ಗಾಮನಿಗೆ ಏನಪರ್ ಸಲ್ತದೆ. ಹಾಗಾದ್ರೆ ಪೋರ್ಚುಗೀಸರ ರಾಜಧಾನಿ ಕೇಂದ್ರ ಯಾವುದು ಅಂತ ಏನಪರ್ ಕೇಳಿದ್ರೆ ಹೌದಾ ಗೋವಾ ಅಂತ ಏನಪರ್ ನೋಡ್ತೀವಿ. ಪೋರ್ಚುಗೀಸರ ರಾಜಧಾನಿ ಕೇಂದ್ರ. ಈ ಗೋವಾ ಕೂಡ ಪೋರ್ಚುಗೀಸರಿಗೆ ಸಿಗೋದಕ್ಕೆ ಮುಖ್ಯ ಕಾರಣ ಆದವರು ಯಾರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಚಿಕ್ಕದೇವರಾಜ. ಇದು ಚಿಕ್ಕದೇವರಾಜ ಅಲ್ಲ, ಕೃಷ್ಣ ದೇವರಾಜ ಅಂತ ಏನಪ್ಪ ನೋಡ್ತೀವಿ. ಕೃಷ್ಣ ದೇವರಾಯರು ಅಂತ ಏನಪ್ಪ ನೋಡ್ತೀವಿ. ಮತ್ತು ಮಂಗಳೂರಿನಲ್ಲಿ ಪೋರ್ಚುಗೀಸರಿಗೆ ಕೋಟೆಯನ್ನು ನಿರ್ಮಾಣ ಮಾಡಲು ಅವಕಾಶ ಕೊಟ್ಟಂಥ ವ್ಯಕ್ತಿ ಯಾರು? ಯಾವ ಅರಸ ಅಂದ್ರೆ ಕೃಷ್ಣ ದೇವರಾಯ ಅಂತ ನೆನಪರ್ ನೋಡ್ತೀವಿ. ಇದು ಕೂಡ ಎಕ್ಸಾಮಲ್ಲಿ ನೆನಪರ್ ಕ್ವಶನ್ ಆಗ್ಯದ್ರಿ. ಹೌದಾ, ಮಂಗಳೂರಿನಲ್ಲಿ ಪೋರ್ಚುಗೀಸರಿಗೆ ಕೋಟೆಯನ್ನು ನಿರ್ಮಾಣ ಮಾಡಲು ಅವಕಾಶ ಕೊಟ್ಟಂಥ ವ್ಯಕ್ತಿ ಯಾರು? ಅರಸ ಯಾರು? ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯರು. ಹೌದಾ, ಈ ರೀತಿ ಅವಕಾಶವನ್ನು ಕೊಟ್ಟುಬಿಡ್ತಾರೆ. ಮತ್ತು ಭಟ್ಕಳ ಬಂದರನ್ನು ಅಭಿವೃದ್ಧಿಪಡಿಸಲು ಕೂಡ ಅವಕಾಶ ನೀಡಿದಂಥವ್ರು ಯಾರು ಅಂದ್ರೆ ಕೃಷ್ಣ ದೇವರಾಯ. ಯಾವ ದೇವರಾಯ? ಕೃಷ್ಣ ದೇವರಾಯ. ನೋಡ್ರಿ, ಮಸಾಲಿಗೋಸ್ಕರ ಬಂದವರು ಹಂತ ಹಂತವಾಗಿ ಭಾರತದಲ್ಲಿ ನೆಲೆ ಊರ್ತಾ ಹೋಗ್ತಾರ. ನಾವು ಈಗಾಗಲೇ ಏನಪ್ಪ ಡಚ್ರ ಬಗ್ಗೆ ಏನಪ್ಪ ನೋಡಿದ್ವಿ. ಹಾಗಾದ್ರೆ ನೆಕ್ಸ್ಟ್ ಬಂದವ್ರು ಯಾರು ಅಂತಂದ್ರೆ ಮೂರನೇ ವಿದೇಶಿಗರು ಬ್ರಿಟಿಷರು ಅಂತ ಏನಪ್ಪ ನೋಡ್ತೀವಿ. ಮೂರನೇ ವಿದೇಶಿಗರು ಬ್ರಿಟಿಷರು. ಸ್ವಲ್ಪ ಬ್ರಿಟಿಷರ ಬಗ್ಗೆನೂ ಕೂಡ ಏನಪ್ಪ ನೋಡ್ತಾ ಹೋಗೋಣ. ಹೌದಾ, ಬ್ರಿಟಿಷರು ಭಾರತಕ್ಕೆ ಬಂದಂಥ ಮೂರನೇ ವಿದೇಶಿಗರು ಯಾರು ಅಂತ ನೋಡ್ರೆ ಬ್ರಿಟಿಷರು ಅಂತ ಏನಪ್ಪ ನೋಡ್ತೀವಿ. ಹೌದಾ, ಬ್ರಿಟಿಷರು 1599ರಲ್ಲಿ ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರು ಅಂದ್ರೆ ಜಾನ್ ಮಿಲ್ಟನ್ ಹಾಲ್ ಅಂತಕ್ಕಂಥ ವ್ಯಕ್ತಿ ಏನಪ್ಪ ಬರ್ತಾರೆ. ಯಾರ ಆಸ್ಥಾನಕ್ಕೆ ಬಂದಿತ್ತ ಅಂದ್ರೆ ಅಕ್ಬರ್ನ ಆಸ್ಥಾನಕ್ಕೆ ಏನಪ್ಪ ಬರ್ತಾನೆ. ಅಕ್ಬರ್ನ ಆಸ್ಥಾನ. ಜಾನ್ ವೇಟ್ ಮತ್ತು ಜಾನ್ ವೈಟ್, ಜಾನ್ ವ್ಯಾಟ್ಸ್ ರೀ, ವೇಟ್ ಅಲ್ಲ, ಜಾನ್ ವ್ಯಾಟ್ಸ್ ಮತ್ತು ಜಾನ್ ವೈಟ್, ಇವರು ಇಬ್ಬರು ಕಂಪನಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂತಹ ಸಹೋದರರು. ಹೌದಾ, ಎಲಿಜಬೆತ್ ರಾಣಿ ಏನು ಮಾಡ್ತಾಳ ಅಂತಂದ್ರೆ 75,000 ಪೌಂಡ್ ಹಣದಲ್ಲಿ ಇವರಿಬ್ಬರು ಜಾನ್ ವ್ಯಾಟ್ಸ್ ಮತ್ತು ಜಾನ್ ವೈಟ್ಸರ ನೇತೃತ್ವದಲ್ಲಿ ಏನು ಮಾಡಿದ್ರು ಅಂದ್ರೆ 1600 ಹೌದಾ 1600 ಮರ್ಚೆಂಟ್ಸ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಆರಂಭ ಮಾಡ್ತಾರೆ. ಇದನ್ನೇ ನಾವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಏನಪ್ಪ ಹೇಳ್ತೀವಿ. ಹಾಗಾದ್ರೆ ಇದರ ಮೊದಲ ಗವರ್ನರ್, ಕಂಪನಿಯ ಮೊದಲ ಗವರ್ನರ್ ಯಾರು ಅಂದ್ರೆ ಥಾಮಸ್ ಸ್ಮಿತ್ ಅಂತ ಏನಪ್ಪ ನೋಡ್ತೀವಿ. ಹೌದಾ, ಥಾಮಸ್ ಸ್ಮಿತ್ ಅಂತ ಏನಪ್ಪ ನೋಡ್ತೀವಿ. ಯಾವುದು? ಕಂಪನಿಯ ಮೊದಲ ಗವರ್ನರ್. ಇದನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ
ಮರ್ಚೆಂಟ್ ಈಸ್ಟ್ ಆಫ್ ದಿ ಲಂಡನ್ ಕಂಪನಿ ಅಂತ ಕೂಡ ಇದನ್ನು ಕರಿತೀವಿ. ಎಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ ಲಂಡನ್ ಒಳಗೆ ಏನಪ್ಪ ಸ್ಥಾಪನೆ ಆಗ್ತದ. ಸ್ಥಾಪನೆ ಆದ ನಂತರ ಈ ಒಂದು ಕಂಪನಿಯ ವ್ಯಾಪಾರ ಕೇಂದ್ರವನ್ನು ಸ್ಥಾಪಿಸಲು ಭಾರತಕ್ಕೆ ಏನಪ್ಪ ಕಳಿಸ್ತಾರೆ. ಎಷ್ಟಕ್ಕೆ ರೀ ಭಾರತಕ್ಕೆ? 1601 ರೆಡ್ ಡ್ರ್ಯಾಗನ್ ಅಂತಕ್ಕಂಥ ಹಡಗಿನಲ್ಲಿ ಲಂಕಾ ಸ್ಟಾರ್ ಎನ್ನುವ ಒಬ್ಬ ಬ್ರಿಟಿಷ್ ಅಧಿಕಾರಿ ಮಲಕ್ಕಾ ಜಲಸಂಧಿಯಿಂದ ಹೋಗುವಾಗ, ಅಂದ್ರೆ ಭಾರತದ ಮೇಲಿಂದ ಹೋಗ್ತಾನ, ಹೌದಾ, ಮಲಕ್ಕಾ ಜಲಸಂಧಿಗೆ ಹೋಗುವಾಗ ಪೋರ್ಚುಗೀಸರ ಹಡಗುಗಳನ್ನು ವಶಪಡಿಸಿಕೊಂಡು ಹೋದಂಥ ವ್ಯಕ್ತಿ ಯಾರಾಗ್ತಾರಂದ್ರೆ ಈ ಲಂಕಾ ಸ್ಟಾರ್ ಅಂತಕ್ಕಂಥ ವ್ಯಕ್ತಿ ಅಂತ ನೋಡ್ತೀವಿ. ಹಾಗಾದ್ರೆ ನಂತರ 1609 ಯಾರು ಬಂದರು ಅಂತಂದ್ರೆ ಸರ್ ವಿಲಿಯಂ ಹಾಕಿಮ್ಸ್ ಬರ್ತಾನ್ರಿ. ಸರ್ ವಿಲಿಯಂ ಹಾಕಿಮ್ಸ್ 1609 ಈತ ಯಾರ ಆಸ್ಥಾನಕ್ಕೆ ಬಂದಂದ್ರ ಅಕ್ಬರ್ನ ಮಗ ಜಹಾಂಗೀರ್ನ ಆಸ್ಥಾನಕ್ಕೆ ಯಾರು ಬರ್ತಾರಂದ್ರ ಈ ವಿಲಿಯಂ ಹಾಕಿಮ್ಸ್ ಏನಪ್ಪರ್ ಬಂದಿರ್ತಾನೆ. ಯಾವುದಕ್ಕೋಸ್ಕರ ಅಂತಂದ್ರ, ಹೌದಾ, ಯಾವುದಕ್ಕೋಸ್ಕರ? ವ್ಯಾಪಾರಕ್ಕೆ ಅನುಮತಿ ಕೇಳೋದಕ್ಕೋಸ್ಕರ. ಹೌದಾ, ಜಹಾಂಗೀರ್ನ ಆಸ್ಥಾನಕ್ಕೆ ಏನಪ್ಪರ್ ಬಂದ್ಬಿಡ್ತಾನ್ರಿ. ಆದ್ರೆ ಈತನಿಗೆ ವ್ಯಾಪಾರಕ್ಕೆ ಅನುಮತಿ ಸಿಗೋದಿಲ್ರಿ. ಯಾಕಂತಂದ್ರೆ ಆಗ ಪೋರ್ಚುಗೀಸರ ಪ್ರಾಬಲ್ಯ ಹೆಚ್ಚಿತ್ತು ಮತ್ತು ಜಹಾಂಗೀರ್ ಏನು ಮಾಡ್ತಾ ಇದ್ದಂದ್ರ ತಾನು ತನ್ನ ವೈರಿಗಳ ಜೊತೆ ಯುದ್ಧ ಮಾಡಬೇಕಾದ ಸಂದರ್ಭದಲ್ಲಿ ಪೋರ್ಚುಗೀಸರಿಂದ ನೌಕಾಪಡೆಗಳನ್ನು ತೆಗೆದುಕೊಂಡು ವೈರಿಗಳ ಜೊತೆ ಯುದ್ಧ ಮಾಡ್ತಾ ಇದ್ದ. ಹಾಗಾಗಿ ಪೋರ್ಚುಗೀಸರು ಮತ್ತು ಜಹಾಂಗೀರನ್ನು ಬಹಳ ಆಪ್ತರಾಗಿದ್ದ ಕಾರಣಕ್ಕಾಗಿ ಈ ಒಂದು ಸರ್ ವಿಲಿಯಂ ಹಾಕಿಮ್ಸನಿಗೆ ವ್ಯಾಪಾರಕ್ಕೆ ಅನುಮತಿ ಸಿಗೋದಿಲ್ಲ. ನಂತರ ಬಂದವ ಯಾರು ಅಂತಂದ್ರ 1612 ಕ್ಯಾಪ್ಟನ್ ಬೆಸ್ಟ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಬಂದಿರ್ತಾನೆ. ಈತ ಬಂದು ಏನು ಮಾಡ್ದ ಅಂದ್ರೆ ಪೋರ್ಚುಗೀಸರನ್ನು ಸೋಲಿಸ್ಬಿಡ್ತಾನ್ರಿ. ಇದು ನಿಮಗೆ ಹೇಳೋದು ಇನ್ನ ಭಾಳ ಸಿಂಪಲ್ ಅದ ರೀ. ಹೌದಾ, ಇದು ಹೇಳ್ತಾ ಇದ್ದೀನಿಲ್ಲ ಮ್ಯಾಟ್ರ, ಭಾಳ ಡೆಪ್ತಾಗಿ ಏನು ಹೇಳ್ತಾ ಇಲ್ಲ ನಾನಿಲ್ಲಿ, ಭಾಳ ಸಿಂಪಲ್. ಈ ಕ್ವಶನಿಗೆ ರಿಲೇಟ್, ವ್ಯಾಪಾರ ಕೇಂದ್ರಕ್ಕೋಸ್ಕರ ಕ್ವಶನಿಗೆ ರಿಲೇಟ್ ಇರೋದು ಅಷ್ಟೇ ತೊಗೊಂಬರ್ತಾ ಇದ್ದೀನಿ. ಎಲ್ಲವೂ ಕೂಡ ಆಫ್ಲೈನ್ ಕ್ಲಾಸಲ್ಲಿ ನೀವು ಒಂದು ಸಲ ಕ್ಲಾಸ್ ಕೇಳಿದ್ರೆ ಸಾಕು, ಮತ್ತೊಂದು ಸಲ ಏನಪ್ಪ ಬುಕ್ ಹಿಡಿದು ಮತ್ತೆ ಯಾವುದೋ ಪಾಯಿಂಟ್ ನೋಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಹಾಗಾಗಿನೇ ನಮ್ಮಲ್ಲಿ 6 ತಿಂಗಳಿಂದ 7 ತಿಂಗಳ ತನಕ ಏನಪ್ಪ ಕ್ಲಾಸ್ ನಡೀತಾವೆ. ಒಂದು ಬ್ಯಾಚಿಗೆ 6 ರಿಂದ 7 ತಿಂಗಳ ತನಕ. ಎಲ್ಲರ 3 ತಿಂಗಳದಾಗ ಮುಗಿಸ್ತೀನಿ, 2.5 ತಿಂಗಳದಾಗ ಮುಗಿಸ್ತೀನಿ, 1.5 ತಿಂಗಳದಾಗ ಮುಗಿಸ್ತೀನಿ ಅನ್ನೋದು ನಮ್ಮ ಹತ್ರ ಇಲ್ಲ. 6 ರಿಂದ 7 ಅನೇಕಾರು ಜನ ನೀವೇ ನೋಡಿರ್ತೀರಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಏನಪ್ಪ ಕೇಳ್ರಿ, ಸ್ಪರ್ಧಾ ಹೊಂಬೆಳಕು ಕ್ಲಾಸಸ್ ಏನದಾವ, ಎಷ್ಟು ತಿಂಗಳು ನಡೀತಾವೆ ಕ್ಲಾಸ? 4 ತಿಂಗಳು ಇವತ್ತಿಗೂ ಮುಗಿದಿಲ್ಲ. 6 ರಿಂದ 7 ತಿಂಗಳ ತನಕ ನಮ್ಮಲ್ಲಿ ಏನಪ್ಪ ಕ್ಲಾಸಸ್ ಮುಗಿತಾವ. ಒಮ್ಮೆ ಜಾಯಿನ್ ಆದ್ರೆ ಸಾಕು, ನೀವು ಸಂಪೂರ್ಣವಾಗಿ ನಿಮಗೆ ತೃಪ್ತಿ ಆಗಂಗೆ ಏನಪ್ಪ ಇಲ್ಲಿ ಕ್ಲಾಸ್ ನಡೀತು. ಹೌದಾ, ನೋಡ್ರಿ, ಪೋರ್ಚುಗೀಸರಿಗೆ ಏನು ಮಾಡಿದ್ರು ಅಂದ್ರೆ ಸಾಲ್ವಿ ಅಂತಕ್ಕಂಥ ಒಂದು ಕದನದಲ್ಲಿ ಸೋಲಿಸ್ಬಿಡ್ತಾನ್ರಿ. ಯಾರು? ಕ್ಯಾಪ್ಟನ್ ಬೆಸ್ಟ್ ಅಂತಕ್ಕಂಥ ವ್ಯಕ್ತಿ. ಸಾಲ್ವಿ ಕದನದಲ್ಲಿ ಸೋಲಿಸಿದಾಗ ಏನಾಯ್ತು ಅಂತಂದ್ರೆ ಈತನಿಗೆ ವ್ಯಾಪಾರಕ್ಕೆ ಅನುಮತಿ ಕೊಟ್ಟು ಬಿಡ್ತಾನ. ಹಾಗಾಗಿ ವ್ಯಾಪಾರಕ್ಕೆ ಅನುಮತಿ ಕೊಟ್ಟಾಗ ಪ್ರಥಮ ವ್ಯಾಪಾರ ಕೇಂದ್ರ ನೋಡ್ರಿ ಸೂರತ್, ಯಾರ್ದು? ಬ್ರಿಟಿಷರದ್ರಿ. ಹೌದಾ, ಸೂರತ್ನಲ್ಲಿ ಪ್ರಥಮ ವ್ಯಾಪಾರ ಕೇಂದ್ರ ನಿರ್ಮಾಣ ಆಗ್ತದೆ. ಬ್ರಿಟಿಷರ ಪ್ರಥಮ ವ್ಯಾಪಾರ ಕೇಂದ್ರ ಯಾವುದು ಅಂದ್ರೆ ಸೂರತ್. ಪೋರ್ಚುಗೀಸರ ಪ್ರಥಮ ವ್ಯಾಪಾರ ಕೇಂದ್ರ ಯಾವುದು? ಕೊಚ್ಚಿ. ಡಚ್ಚರ ಪ್ರಥಮ ವ್ಯಾಪಾರ ಕೇಂದ್ರ ಮಚಲಿಪಟ್ಟಣ ಅಂತ ನೋಡ್ತೀವಿ. ಕ್ಯಾಪ್ಟನ್ ಬೆಸ್ಟ್ ಏನು ಮಾಡ್ದಂದ್ರೆ ಸೂರತ್ನಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರಿತಾನ. ನಂತರ ಬಂದವ ಯಾರು ಅಂದ್ರೆ 1615 ಸರ್ ಥಾಮಸ್ ರೋ ಬರ್ತಾನ್ರಿ. ಸರ್ ಥಾಮಸ್ ರೋ. ಈ ಸರ್ ಥಾಮಸ್ ರೋ ಏನು ಮಾಡ್ದ ಅಂತಂದ್ರೆ ಇನ್ನೂ ಹೆಚ್ಚಿನ ವ್ಯಾಪಾರಕ್ಕೆ ಅನುಮತಿ ಪಡೆಯಬೇಕೆನ್ನುವ ಒಂದು ಉದ್ದೇಶದಿಂದ ಈ ಜಹಾಂಗೀರನ ಹೆಂಡತಿ ನೂರ್ ಜಹಾನಳ ಮಧ್ಯಸ್ಥಿಕೆಯ ಮೇರೆಗೆ ವ್ಯಾಪಾರಕ್ಕೆ ಅನುಮತಿ ಏನು ಪಡ್ಕೋತಾನ. ಸೂರತ್ನಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಗಿತ್ತು, ಆದ್ರೆ ಅಷ್ಟು ಪ್ರಬಲ ಆಗಿಲ್ಲ. ಈ ಮಗ ಸರ್ ಥಾಮಸ್ ರೋ ಬಂದು ಏನು ಮಾಡ್ದಂದ್ರೆ ಸೂರತ್ನಲ್ಲಿ ದೊಡ್ಡ ಮಟ್ಟದ ವ್ಯಾಪಾರ ಕೇಂದ್ರವನ್ನು ತೆರೆಯುವುದಲ್ಲದೆ, ಹೌದಾ, ಮತ್ತೆ ಎಲ್ಲೆಲ್ಲೆಲ್ಲ ವ್ಯಾಪಾರ ಕೇಂದ್ರ ತೆರೀತಾನೀತ ಅಂತಂದ್ರೆ ಆಗ್ರಾ, ಬ್ರೋಚ್, ಅಹಮದಾಬಾದ್, ಹೌದಾ, ಆಗ್ರಾ, ಬ್ರೋಚ್, ಅಹಮದಾಬಾದ್ ನಗರದಲ್ಲೆಲ್ಲ ಏನು ಮಾಡ್ದ ಅಂದ್ರೆ ಈತ ವ್ಯಾಪಾರ ಕೇಂದ್ರವನ್ನು ತೆರೀತಾನೆ. ಯಾರು? ಹೌದಾ, ಈ ಸರ್ ಥಾಮಸ್ ರೋ. ಯಾರ ಮಧ್ಯಸ್ಥಿಕೆ ಮೇರೆಗೆ ಈತ ವ್ಯಾಪಾರ ಕೇಂದ್ರ ತೆರೆದ ಅಂದ್ರೆ ಜಹಾಂಗೀರ್ನ ಹೆಂಡತಿ ನೂರ್ ಜಹಾನಳ
ಮೊದಲ ಹೆಸರೇನಾಗಿತ್ತು ಅಂದ್ರೆ ಮೆಹರುನಿಸ್ಸಾ ಆಗಿತ್ತು ಅಂತ ಏನಪ್ಪ ನೋಡ್ತೀವಿ. ಮೆಹರುನಿಸ್ಸಾ ಇಲ್ಲೆಲ್ಲ ವ್ಯಾಪಾರ ಕೇಂದ್ರ ಏನಪ್ಪ ತೆರೆದು ಬಿಟ್ಟ. ನಂತರ ನೋಡ್ರಿ 1619 ಹೌದಾ ಬಿಯಾನ್ ಅಂತಕ್ಕಂಥ ಒಂದು ನಗರದಲ್ಲಿ ವ್ಯಾಪಾರ ಕೇಂದ್ರ ಏನಪ್ಪ ಓಪನ್ ಆಗ್ತದೆ. 1619 ಬಿಯಾನ್ ಅಂತಕ್ಕಂಥ ಒಂದು ನಗರದಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಗ್ತದ. ನೆಕ್ಸ್ಟ್ 1623 ಮಚಲಿಪಟ್ಟಣದಲ್ಲಿ ವ್ಯಾಪಾರ ಕೇಂದ್ರ ನಿರ್ಮಾಣ ಆಗ್ತದೆ. ಮಚಲಿಪಟ್ಟಣ ಯಾರು ತೆಗೆದ್ರು ಇದು ಅಂದ್ರೆ ಕ್ಯಾಪ್ಟನ್ ಹಿಪ್ಸಾನ್ ಅಂತಕ್ಕಂಥ ವ್ಯಕ್ತಿ. ಹೌದಾ ಕ್ಯಾಪ್ಟನ್ ಹಿಪ್ಸಾನ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡೋದಂದ್ರೆ ಮಚಲಿಪಟ್ಟಣದಲ್ಲಿ ವ್ಯಾಪಾರ ಕೇಂದ್ರವನ್ನು ತೆರಿತಾನ. ನೆಕ್ಸ್ಟ್ 1632 ಗೋಲ್ಕೊಂಡದ ಸುಲ್ತಾನನಲ್ಲಿ 500 ಪಗೋಡ ಯಾರು ಬ್ರಿಟಿಷರು ಕೊಡ್ತಾರೆ. ಗೋಲ್ಕೊಂಡದ ಸುಲ್ತಾನನಿಗೆ 500 ಪಗೋಡವನ್ನು ಕೊಡುವ ಮೂಲಕ ಸುಲ್ತಾನನ ಬಂದರಿನಿಂದ ಏನು ಮಾಡುತ್ತಾರೆ ಅಂದ್ರೆ ವ್ಯಾಪಾರ, ನಮ್ಮ ದೇಶದಲ್ಲಿ ಸಿಗ್ತಕ್ಕಂಥ ಮಸಾಲೆ ಪದಾರ್ಥ ಇಂಗ್ಲೆಂಡಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಾರ್ಯ ಏನಪ್ಪ ನಡೀತು. ಗೋಲ್ಕೊಂಡದ ಸುಲ್ತಾನ್ 500 ಪಗೋಡ ಕೊಟ್ಟು ತಗೋರಪ್ಪ ನಂದೇ ಬಂದಿರದ ತಗೋರಿ ಏನು ಬೇಕಾಗಿದ್ದು ಮಾಡ್ರಿ ವ್ಯಾಪಾರ ಮಾಡ್ರಿ ನನಗೆ 500 ಪಗೋಡ ನಾಣ್ಯ ಕೊಡ್ರಿ ಸಾಕು ಅಂತೇಳಿ ಸುಲ್ತಾನ್ ಏನಪ್ಪ ಹೇಳ್ಬಿಡ್ತಾನೆ. ಹಾಗಾಗಿ ಇಲ್ಲಿ ವ್ಯಾಪಾರ ಏನಪ್ಪ ಬ್ರಿಟಿಷರ ವ್ಯಾಪಾರ ಜೋರು ಏನಪ್ಪ ನಡೆದು ಬಿಡ್ತು. ಹಾಗಾದ್ರೆ ಪಶ್ಚಿಮ ಕರಾವಳಿಯಲ್ಲಿ ಏಕೈಕ ವ್ಯಾಪಾರ ಕೇಂದ್ರ ಯಾವುದು ರೀ ಇವ್ರದ್ದು ಅಂತಂದ್ರೆ ಕಣ್ಣಾನೂರು ರೀ. ಯಾರ್ದು ಬ್ರಿಟಿಷರು. ಹೌದಾ ಏಕೈಕ ವ್ಯಾಪಾರ ಕೇಂದ್ರ ಯಾವುದು ಅಂದ್ರೆ ಕಣ್ಣಾನೂರು. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು. ಏನು ಕ್ವಶನ್ ಆಗಿತ್ತು? ಹೌದಾ ಬ್ರಿಟಿಷರ ಮೊದಲ ಪೂರ್ವದ ವ್ಯಾಪಾರ ಕೇಂದ್ರ ಯಾವುದು ಅಂತ. ಹೌದಾ ಬ್ರಿಟಿಷರ ಮೊದಲ ಪೂರ್ವದ ವ್ಯಾಪಾರ ಕೇಂದ್ರ ಯಾವಲ್ಲಿ ನಿರ್ಮಾಣ ಆಯ್ತು ಅಂದ್ರೆ ಒಡಿಸ್ಸಾ ಒಳಗೆ ಏನಪ್ಪ ನಿರ್ಮಾಣ ಆಗ್ತದೆ. ಹೌದಾ ಒಡಿಸ್ಸಾದ ಹರಿಪುರ್ ಚಾಂಡಿಪುರ್ ಇವು ಒಡಿಸ್ಸಾದೊಳಗೆ ಫಸ್ಟ್ ವ್ಯಾಪಾರ ಕೇಂದ್ರ, ಪೂರ್ವದ ಮೊದಲ ವ್ಯಾಪಾರ ಕೇಂದ್ರ ಎಲ್ಲಿ ಅಂತ ಕೇಳಿದ್ರೆ ಹರಿಪುರ್ ಮತ್ತು ಚಾಂಡಿಪುರ್ನಲ್ಲಿ ವ್ಯಾಪಾರ ಕೇಂದ್ರ ಏನಪ್ಪ ನಿರ್ಮಾಣ ಆಗ್ತದ. ಎಲ್ಲಿ? ಪೂರ್ವ ಭಾರತ. ದಕ್ಷಿಣ ಭಾರತದ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಬ್ರಿಟಿಷರದು ಅಂತ ಕೇಳಿದ್ರೆ ಮಚಲಿಪಟ್ಟಣ. ಹೌದಾ ಮಚಲಿಪಟ್ಟಣ. ಭಾರತದ ಮೊದಲ ವ್ಯಾಪಾರ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಸೂರತ್. ಹೌದಾ ಈ ರೀತಿ ಬ್ರಿಟಿಷರು ವ್ಯಾಪಾರ ಕೇಂದ್ರವನ್ನು ತೆರಿತಾ ಏನಪ್ಪ ಬರ್ತಾರೆ. ಹಾಗಾದ್ರೆ ಇವರು ಪ್ರಮುಖವಾಗಿರ್ತಕ್ಕಂಥ ಒಂದು 3 ನಗರಗಳು ಯಾವ ರೀತಿ ನಿರ್ಮಾಣ ಆದವು ರೀ? ಹೌದಾ 3 ನಗರಗಳು ಯಾವ ರೀತಿ ಏನಪ್ಪ ನಿರ್ಮಾಣ ಆದವು, ಯಾವ್ಯಾವು ಒಂದು ಸ್ವಲ್ಪ ತೆಗೆದು ಬಿಡ್ತೀನಿ ನೋಡ್ರಿ. ಹೌದಾ ಯಾವ್ಯಾವ ನಗರ? ಕಲ್ಕತ್ತಾ, ಮದ್ರಾಸಿ ಎಲ್ಲ ನಗರಗಳು ಹೆಂಗೆ ಸಿಕ್ಕು ಇವರಿಗೆ ಅಂತಂದ್ರೆ ನೋಡ್ರಿ ಇಲ್ಲಿ ಮದ್ರಾಸ್ ಅದ ರೀ. ಮದ್ರಾಸ್ ಯಾರಿಗೆ? ಬ್ರಿಟಿಷರಿಗೆ ಸಿಕ್ಕಿರ್ತಕ್ಕಂಥ ನಗರ. ಯಾವ ರೀತಿ ಸಿಕ್ತು? 1639 ಫ್ರಾನ್ಸಿಸ್ ಡೇ 1639 ಫ್ರಾನ್ಸಿಸ್ ಡೇ ಅಂತಕ್ಕಂಥ ವ್ಯಕ್ತಿ ಸೆಂಟ್ ಜಾರ್ಜ್ ಕೋಟೆ ಏನಪ್ಪ ನಿರ್ಮಾಣ ಮಾಡ್ತಾನ್ರಿ. ಹೌದಾ ಇದು ಹೆಂಗೆ ನಿರ್ಮಾಣ ಮಾಡ್ದಂದ್ರೆ ಚಂದ್ರಾನಗರದ ಅರಸನಿಗೆ 12 ಪಗೋಡವನ್ನು ಕೊಡುವ ಮೂಲಕ ಅವ್ರ ಹತ್ರ ಒಂದು ಸೈನಿಕರ ಗುಂಪನ್ನು ಖರೀದಿ ಮಾಡಿ ಆ ಸೈನಿಕರ ಗುಂಪಿನಿಂದ ಸೆಂಟ್ ಜಾರ್ಜ್ ಕೋಟೆ ನಿರ್ಮಾಣ ಮಾಡ್ತಾನೆ. ಈ ಕೋಟೆ ಸುತ್ತಲೂ ಬೆಳೆದಿರ್ತಕ್ಕಂಥ ಒಂದು ನಗರವೇ ಏನಾಯ್ತು ಅಂದ್ರೆ ಮದ್ರಾಸ್ ಅಂತ ಏನಪ್ಪ ಹೇಳ್ತೀವಿ. ಹೌದಾ ನೆಕ್ಸ್ಟ್ 1690 ಏನಾಯಿತು ಇಲ್ಲೇ ಅಂತ ನೋಡಿದ್ರೆ ಸೆಂಟ್ ಡೇವಿಡ್ ಕೋಟೆ ಏನಪ್ಪ ನಿರ್ಮಾಣ ಆಗ್ತಾರೆ. ಸೆಂಟ್ ಡೇವಿಡ್ ಕೋಟೆ ನಿರ್ಮಾಣ ಆಯಿತು. ಮತ್ತು 1688 ಮದ್ರಾಸ್ ಏನಾಯ್ತು ಅಂದ್ರೆ ಒಂದು ಮುನ್ಸಿಪಲ್ ಕಾರ್ಪೊರೇಷನ್ ಆಗ್ತದೆ. ಹೌದು 1688 ಮುನ್ಸಿಪಲ್ ಕಾರ್ಪೊರೇಷನ್. ಭಾರತ ದೇಶದ ಮೊದಲ ಮುನ್ಸಿಪಾಲ್ಟಿ ಯಾವುದು ಅಂತ ಕೇಳಿದ್ರೆ ಮದ್ರಾಸ್ ಅಂತ ಏನಪ್ಪ ನೋಡ್ತೀವಿ. ಹೌದಾ ಮದ್ರಾಸ್. ಹೌದು ಈ ರೀತಿ ಮದ್ರಾಸ್ ನಗರವನ್ನು ಪಡ್ಕೊಂಡ್ಬಿಡ್ತಾರೆ. ಮತ್ತು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟ ಮೊಟ್ಟ ಮೊದಲ ಭೂಪ್ರದೇಶ ಯಾವುದು ಅಂತ ಕೇಳಿದ್ರೆ ಮದ್ರಾಸ್ ರೀ. ವ್ಯಾಪಾರ ಕೇಂದ್ರ ತೆರೆದಿದ್ರು, ಆದ್ರೆ ಮದ್ರಾಸ್ ಏನಾಯಿತು ಪೂರ್ಣ ಬ್ರಿಟಿಷರ ಕೈಗೆ ಸಿಕ್ಬಿಡ್ತದೆ. ಹೌದಾ ಹಾಗಾದ್ರೆ ಮದ್ರಾಸ್ ಏನಾಗ್ಬಿಡ್ತು ಅಂದ್ರೆ ಪೂರ್ಣ ಕೈಗೆ ಸಿಕ್ಬಿಡ್ತದೆ. ಹಾಗಾದ್ರೆ ನೆಕ್ಸ್ಟ್ ಮುಂಬೈ ಹೆಂಗೆ ಸಿಕ್ತ್ರಿ ನೋಡ್ರಿ. 1661 ಬ್ರಿಟಿಷರ ಚಾರ್ಲ್ಸ್ ದೊರೆ ಬಂದಿರ್ತಾನೆ. ಹೌದಾ ಬ್ರಿಟಿಷರ ಚಾರ್ಲ್ಸ್ ಮತ್ತು ಪೋರ್ಚುಗೀಸರ ಕ್ಯಾಥರಿನ್
ಆ ಪೋರ್ಚುಗೀಸರ ಕ್ಯಾಥರಿನ್ ಮತ್ತು ಬ್ರಿಟಿಷರ ಚಾರ್ಲ್ಸ್ ನಡುವೆ ಏನಾಯಿತು ಅಂತಂದ್ರೆ, ಹೌದಾ, ಒಂದನೇ ಚಾರ್ಲ್ಸ್ ದೊರೆ ಬಂದಿರ್ತಾನೆ, ಇವರಿಬ್ಬರ ನಡುವರ್ಕ್ ವಿವಾಹ ಆಗ್ತಾರೆ. ಹೌದಾ, ವಿವಾಹ ಆಗಿ 1668 ತನಕ ಅವ್ರು ಮುಂಬೈ ಒಳಗಿರ್ತಾರ. ಮುಂಬೈದಿಂದ ಇಂಗ್ಲೆಂಡಿಗೆ ಹೋಗುವ ಸಂದರ್ಭದಲ್ಲಿ ಮುಂಬೈ ನಗರ ಏನು ಮಾಡಿದ್ರು ಅಂದ್ರೆ, ಹೌದಾ, ಬರೀ 10 ಪೌಂಡ್ ಹಣಕ್ರಿ, ಬರೀ 10 ಪೌಂಡ್ ಹಣಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಪ್ಪಿಸ್ಬಿಡ್ತಾನ್ರಿ. ಯಾರು? ಚಾರ್ಲ್ಸ್ ದೊರೆ. ಒಪ್ಪಿಸಿ ಏನು ಮಾಡ್ದಂದ್ರೆ ತನ್ನ ಹೆಂಡತಿ ಕರ್ಕೊಂಡಾತ ಹೋಗ್ಬಿಟ್ಟ. ಹೌದಾ, ಈ ಒಂದು ಮುಂಬೈ ಪ್ರಾಂತ್ಯಕ್ಕೆ ಜಿರಾಲ್ಡ್ ಅಂಗಿಯಾರ್ ಅಂತಕ್ಕಂಥ ವ್ಯಕ್ತಿ ಗವರ್ನರ್ ಆಗಿ ಏನಪ್ಪ ಬಂದ್ಬಿಡ್ತಾನೆ. ಹೌದಾ, ಜಿರಾಲ್ಡ್ ಅಂಗಿಯಾರ್ ಅಂತಕ್ಕಂಥ ವ್ಯಕ್ತಿ ಗವರ್ನರ್ ಆಗಿ ಬಂದ್ಬಿಡ್ತಾನೆ. ಹಾಗಾದ್ರೆ ನಂತರ ಕಲ್ಕತ್ತಾ ಹ್ಯಾಂಗ್ ಸಿಕ್ತ್ರಿ ಇವರಿಗೆ? ಕಲ್ಕತ್ತಾ ಯಾವ ರೀತಿ ನಿರ್ಮಾಣ ಆಯಿತು ಅಂತ ನೋಡಿದ್ರ, ಹೌದಾ, 1696ರಲ್ಲಿ ಸುತನಾಥ ಗೋವಿಂದಪುರ ಮತ್ತು ಕ್ಯಾಲಿಕಟ್ ಈ 3 ಹಳ್ಳಿಗಳು ಜಮೀನ್ದಾರರ ಹತ್ತಿರ ತಗೊಂಡ್ಬಿಡ್ತಾನೆ. 3 ಹಳ್ಳಿಗಳು ಜಮೀನ್ದಾರರ ಹತ್ತಿರ ಪಡೆದುಕೊಂಡಂಥ ವ್ಯಕ್ತಿ, ಹೌದಾ, ಯಾರಾಗ್ತಾರಂದ್ರೆ ಬಾಬ್ ಚಾರ್ನಾಕ್ ಅಂತ ವ್ಯಕ್ತಿ. ಬಾಬಾ ಅಥವಾ ಜಾನ್ ಚಾರ್ನಾಕ್ ಅಂತ ಏನಪ್ಪ ಹೇಳ್ತಾರೆ. ಬಾಬ್ ಚಾರ್ನಾಕ್ ಅಥವಾ ಜಾನ್ ಚಾರ್ನಾಕ್ ಈ 3 ಹಳ್ಳಿಗಳನ್ನು ಪಡೆದುಕೊಂಡು ಒಂದು ಸುಂದರವಾಗಿರ್ತಕ್ಕಂಥ ನಗರವನ್ನು ನಿರ್ಮಾಣ ಮಾಡ್ತಾನೆ. ಅದುವೇ ಕಲ್ಕತ್ತಾ ರೀ. ಆ ಕಲ್ಕತ್ತಾದಲ್ಲಿ 1696ರಲ್ಲೇ ಸೆಂಟ್ ವಿಲಿಯಂ ಕೋಟೆ ಎನ್ಪರ್ ನಿರ್ಮಾಣ ಆಗ್ತದೆ. ಹೌದಾ, ಸೆಂಟ್ ವಿಲಿಯಂ ಕೋಟೆ ಎನ್ಪರ್ ನಿರ್ಮಾಣ ಆಗ್ತದೆ. ನೋಡ್ರಿ, ಮದ್ರಾಸ್, ಮುಂಬೈ, ಕಲ್ಕತ್ತಾ ಭಾರತ ದೇಶದ ಪ್ರಮುಖ ನಗರಗಳು ಯಾರ ಪಾಲಾದವು ಅಂತಂದ್ರೆ ಬ್ರಿಟಿಷರ ಪಾಲಾಗ್ಬಿಡ್ತಾರೆ. ಹೌದಾ, ಈ 3 ನಗರದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿಕೊಂಡು ವ್ಯಾಪಾರ ಮಾಡ್ತಾ ತೊಡಗಿದ್ರು. ಹೌದಾ, ಇದಕ್ಕಿಂತ ಹಿಂದೆ ಏನಪ್ಪ ನಾವು ನೋಡಿದ್ವಿ, ಅನೇಕಾರು ನಗರದಲ್ಲಿ ಏನಪ್ಪ ವ್ಯಾಪಾರ ಕೇಂದ್ರ, ಸೂರತ್ನಲ್ಲಿ, ಆಗ್ರಾ, ಬ್ರೋಚ್, ಅಹಮದಾಬಾದ್, ಹೌದಾ, ಬಿಯಾನ್, ಮಚಲಿಪಟ್ಟಣ, ಹೌದಾ, ನೆಕ್ಸ್ಟ್ ಏನಪ್ಪ ಕಣ್ಣಾನೂರ, ಈ ಎಲ್ಲ ಕಡೆ ಏನಪ್ಪ ವ್ಯಾಪಾರ ಕೇಂದ್ರವನ್ನು ಯಾರು ನಿರ್ಮಾಣ ಮಾಡಿರ್ತಾರೆ ಅಂದ್ರೆ ಬ್ರಿಟಿಷರು ನಿರ್ಮಾಣ ಮಾಡಿರ್ತಾರ. ಅಷ್ಟೇ ಅಲ್ಲದೆ ಕಲ್ಕತ್ತಾ ಮತ್ತು ಮುಂಬೈ, ಮದ್ರಾಸ್ ನಗರಗಳು ಕೂಡ ಯಾರು ಪಡ್ಕೊಂಡ್ರು ಅಂದ್ರೆ ಬ್ರಿಟಿಷರು ಪಡ್ಕೊಂಡ್ಬಿಡ್ತಾರೆ. ಹೌದಾ, ಬ್ರಿಟಿಷರು ಪಡ್ಕೊಂಡ್ಬಿಡ್ತಾರೆ. ಹಾಗಾದ್ರೆ ಇವರು 3ನೇವ್ರಿ. ಇದು ಎಲ್ಲ ಆದ ಬಳಿಕ 1711ರಲ್ಲಿ ಜಾನ್ ಸರ್ಮನ್ ಆಯೋಗ ಅಂತ ರಚನೆ ಆಗ್ತದೆ. ಹೌದಾ, ಇಷ್ಟೆಲ್ಲ ವ್ಯಾಪಾರ ಕೇಂದ್ರವನ್ನು ಅವ್ರು ಪಡ್ಕೊಂಡ್ರು ಕೂಡ ಅವ್ರಿಗೆ ಇನ್ನ ಸಮಾಧಾನ ಇಲ್ರಿ, ಇನ್ನೂ ಹೆಚ್ಚಿನ ವ್ಯಾಪಾರಕ್ಕೆ ಅನುಮತಿ ಪಡಿಬೇಕು ಅನ್ನುವ ಉದ್ದೇಶದಿಂದ ಜಾನ್ ಸರ್ಮನ್ ಆಯೋಗ ರಚನೆ ಆಗ್ತದ. ಈ ಸರ್ಮನ್ ಆಯೋಗ ರಚನೆಯಾಗಿ ಎಲ್ಲಿಗೆ ಬಂತ್ರಿ ಅಂತಂದ್ರೆ ದೆಹಲಿಗೆ ಬಂತ್ರಿ. ದೆಹಲಿಯಲ್ಲಿ ಯಾರಿದ್ರು ಅಂದ್ರೆ ಫರೂಕ್ ಶಿಯಾರ್ ಅಂತಕ್ಕಂಥ ಅರಸ ಇದ್ದ, ಮೊಘಲ್ ಅರಸ ಇವ. ಹೌದಾ, ಫರೂಕ್ ಶಿಯಾರ್ ಇವ ರೋಗ ಬಿದ್ದ ಹಾಸಿಗೆ ಹಿಡಿದು ಸ್ವಸ್ತಿಕ್ ಆಕಾರದ ಮಲ್ಕೊಂಡಿದ್ರಿ. ಹೌದಾ, ಹೋತೀನಿ ನನ್ನ ಕುಡಿದು ಏನಾಗಿತ್ತಂದ್ರೆ ಇವ ರೋಗ ಬಡ್ದು ಹೋಗಿದ್ದ. ಈ ಜಾನ್ ಸರ್ಮನ್ ಆಯೋಗದಲ್ಲಿ ಒಬ್ಬ ಜಾನ್ ಹ್ಯಾಮಿಲ್ಟನ್ ಅಂತಕ್ಕಂಥ ವೈದ್ಯನಿದ್ದ. ಜಾನ್ ಹ್ಯಾಮಿಲ್ಟನ್ ಅಂತಕ್ಕಂಥ ವೈದ್ಯನಿದ್ದ. ಈ ವೈದ್ಯ ಏನು ಮಾಡ್ದ ಅಂದ್ರೆ ಈ ಫರೂಕ್ ಶಿಯಾರ್ನ ರೋಗವನ್ನು ಗುಣಪಡಿಸ್ಬಿಡ್ತಾನೆ. ಫರೂಕ್ ಶಿಯಾರ್ನ ರೋಗವನ್ನು ಗುಣಪಡಿಸಿದ್ದಕ್ಕಾಗಿ ಇವ ಸ್ವಸ್ತಿಕ್ ಆಕಾರದಾಗ ಮಲ್ಕೊಂಡಿದ್ದಲ್ಲ, ಸಾಯ್ತೀನಿ ಹೆಂಗ ಅಂತೇಳಿ ಅವ ಟ್ರೀಟ್ಮೆಂಟ್ ಮಾಡಾದ ಬಳಿಕ ಫರೂಕ್ ಶಿಯಾರ್ ಎನ್ಪರ್ ಎದ್ದು, ಹೌದಾ, ಎದ್ದು ಏನು ಮಾಡ್ದಂದ್ರೆ ಕುಡುಗುಕ್ ಅಂತ ಕುದುರೆ ಮೇಲೆ ಎನ್ಪರ್ ಓಡಾಡತ್ರಿ. ಹಾಗಾಗಿ ಈತ ಏನು ಮಾಡ್ದ, ಖುಷಿ ಹೆಚ್ಚಾಗಿ 1715ಕ್ಕೆ ದಸ್ತಕ್ ಪದ್ಧತಿ, ದಸ್ತಕ್ ಅಂದ್ರೆ ಏನು, ತೆರಿಗೆ ರಹಿತವಾಗಿ ವ್ಯಾಪಾರ ಮಾಡುವ ಪದ್ಧತಿ ಅಂತ ಎನ್ಪರ್ ಹೊಡ್ತೀವಿ. ಇದನ್ನು ಓರ್ಮೆ ಎನ್ನುವ ಇತಿಹಾಸಕಾರ ಏನು ಹೇಳ್ತಾನ ಅಂದ್ರೆ ಇದೊಂದು ಕಂಪನಿಯ ಮ್ಯಾಗ್ನಾ ಕಾರ್ಟ್ ಅಂತ ಎನ್ಪರ್ ಹೇಳ್ತಾನೆ. ಇಲ್ಲಿ ನೋಡ್ರಿ, ಈ ಕ್ಲಾಸ್ ಏನದಲ್ಲ ಇನ್ನ ಒಂದೇ ಕ್ವಶನ್ ಡಿಸ್ಕಷನ್ ಮಾಡಿದ್ದು. ಹೌದಾ, ಇದು ಏನು ಇನ್ನ ಡೆಪ್ತ್ ಕ್ಲಾಸ್ ಅಂತ ಅಲ್ವೇ ಅಲ್ಲ, ಜಸ್ಟ್ ಆ ಕ್ವಶನಿಗೆ ರಿಲೇಟೆಡ್ ಇರ್ತಕ್ಕಂಥ ಮಾಹಿತಿ ಅಷ್ಟೇ ನಾನು ಹೇಳಿದ್ದೀನಿ. ಹೌದಾ, ಆಫ್ಲೈನ್ ಕ್ಲಾಸಲ್ಲಿ ನೀವು ಎನ್ಪರ್ ಬರ್ರಿ, ಭಾಳಷ್ಟು ಅದ್ಭುತ ಕ್ಲಾಸಸ್ ಎನ್ಪರ್ ನಡೀತಾ ಹೋಗ್ತಾವ. ಹೌದಾ, ಅಂಥ ಅದ್ಭುತ ಕ್ಲಾಸ್ ನೀವು ಎಲ್ಲೂ ಎನ್ಪರ್ ಕೇಳಿರೋದಿಲ್ಲ, ಇಲ್ಲಿ ಮಾತ್ರ ಕೇಳಕ್ಕೆ ಸಾಧ್ಯ. ಅಷ್ಟು ಅದ್ಭುತ ಕ್ಲಾಸಸ್ ಎನ್ಪರ್ ನಡೀತಾವ. ಈ ಕ್ಲಾಸ್ ಎನ್ಪರ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಹೌದಾ, ಇದರ ಮುಂದುವರೆದಿರ್ತಕ್ಕಂಥ ಕ್ವಶನ್ಗಳು ಇನ್ನೂ ಭಾಳಷ್ಟು ಅದಾವ. ಆ ಕ್ವಶನ್ಗಳು ಎವ್ರಿ ಡೇ ಅಪ್ಡೇಟ್ ಎನ್ಪರ್ ಮಾಡೇ ಮಾಡ್ತೀನಿ. ಹೌದಾ, ಸ್ಪರ್ಧಾ ಹೊಂಬೆಳಕೋದಿಂದ ಅನೇಕಾರು ಎನ್ಪರ್ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಟೀಚರ್, ಪೊಲೀಸ್, PSI, SDFD ಅನೇಕಾರು ಹುದ್ದೆಗಳಲ್ಲಿ ಸೆಲೆಕ್ಷನ್ ಆಗಿದ್ದಾರೆ.
ನೀವು ನಿಮ್ಮ ಹುದ್ದೆಯನ್ನು, ನಿಮ್ಮ ಕನಸಿನ ಹುದ್ದೆಯನ್ನು ಪಡೆಯಬೇಕಾದ್ರೆ ನೀವು ಸ್ಪರ್ಧಾ ಹೊಂಬೆಳಕಕ್ಕೆ ಯಾವಾಗಲೂ ಸಂಪರ್ಕಿಸಬಹುದು.